ಶಾಲಾ ಕಾಲೇಜುಗಳಲ್ಲಿ ಹಿಜಬ್ಗೆ ರಾಜ್ಯ ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ. ರಾಜ್ಯ ಸರ್ಕಾರದ ವಿರುದ್ಧ ಸಹಜವಾಗಿಯೇ ಬಿಜೆಪಿಯ ನಾಯಕರುಗಳ ಕಣ್ಣು ಕೆಂಪಗಾಗಿದೆ. ಸರ್ಕಾರ ಹಿಜಬ್ಗೆ ಅವಕಾಶವನ್ನು ಕೊಟ್ಟಿರೋದು ಸರಿಯಲ್ಲ. ಮತ್ತೊಂದು ದಂಗಲ್ಗೆ ರಾಜ್ಯ ಸರ್ಕಾರವೇ ದಾರಿಯನ್ನು ಮಾಡಿಕೊಟ್ಟಂತೆ ಕಾಣಿಸ್ತಾ ಇದೆ. ವಿದ್ಯಾರ್ಥಿಗಳಲ್ಲಿ ಮತೀಯ ಭಾವನೆ ಮೂಡಿಸುವಂತಹ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಆದೇಶವನ್ನ ತತ್ಕ್ಷಣಕ್ಕೆ ವಾಪಸ್ ಪಡಿಬೇಕು ಅಂತ ಹೇಳಿ ಬಿಜೆಪಿಗರು ಪಟ್ಟನ್ನ ಹಿಡಿದಿದ್ದಾರೆ. ಇದು ಈಗ ಹಗ್ಗಜಗ್ಗಾಟಕ್ಕೂ ಕೂಡ ವೇದಿಕೆಯಾದಂತೆ ಕಾಣಿಸ್ತಾ ಇದೆ. ನಿರ್ಧಾರ ವಾಪಸ್ ಇಲ್ಲ ಅಂತೇಳಿ ಕಾಂಗ್ರೆಸ್ಸಿಗರು, ನಿರ್ಧಾರ ವಾಪಸ್ ಪಡಿಬೇಕು ಅಂತೇಳಿ ಬಿಜೆಪಿಗರು. ಇದರ ನಡುವೆ ಮಕ್ಕಳ ಮೇಲೆ, ಮಕ್ಕಳ ಶಿಕ್ಷಣದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಇದರಲ್ಲಿ ಪ್ರತ್ಯೇಕತೆ ಏನು ಅನ್ನುವಂಥ ಶಬ್ದ ಇದೆ, ಅದಕ್ಕೆ ಮನ್ನಣೆ ಕೊಡುವಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ. ಐ ಆಮ್ ಡಿಫ್ರೆಂಟ್, ನಾನು ಬೇರೆ, ನಿಮ್ಮಾಗೆ ಅಲ್ಲ ಅನ್ನುವಂಥ ಭಾವನೆಗಳಿಗೆ ಪ್ರೋತ್ಸಾಹ ಕೊಡುವಂಥ ಕೆಲಸ ಮಾಡ್ತಾಯಿದೆ. ವಿದ್ಯಾರ್ಥಿ ವೃಂದದಲ್ಲಿ ಒಂದು ಶಾಲೆ ಒಳಗೆ ಎಲ್ಲ ವಿದ್ಯಾರ್ಥಿಗಳು ಒಂದೇ ಅನ್ನುವಂಥ ರೀತಿಯ ಭಾವನೆಯಲ್ಲಿ ಕೆಲಸ ಮಾಡಬೇಕಂತ ಅವಶ್ಯಕತೆ ಇದೆ. ಈಗ ಆ ವಿಷಯ ಸುಪ್ರೀಂ ಕೋರ್ಟ್ನಲ್ಲಿದೆ, ಎಪೆಕ್ಸ್ ಕೋರ್ಟಲ್ಲಿ ಸುಪ್ರೀಂ ಕೋರ್ಟ್ ಅದನ್ನು ಹ್ಯಾಂಡಲ್ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಇದರ ವಿಷಯ ಕೆದಕುವಂಥ ಅವಶ್ಯಕತೆ ಇತ್ತ? ನೀವು ಪುನಃ ಈ ಹಿಜಾಬ್ ವಿಷಯ ಯಾವುದೀಗ ಕೋರ್ಟಲ್ಲಿದೆ, ಆ ಕೋರ್ಟ್ನಲ್ಲಿರೋ ಇಶ್ಯೂವನ್ನು ನೀವು ಮನ್ನಣೆಗೆ ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತೊಮ್ಮೆ ಜೇನುಗೂಡಿಗೆ ಕೈ ಹಾಕುವಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ. ಈ ಹಿಂದಿನ ಸರ್ಕಾರ ನಿಷೇಧ ಮಾಡಿದಂಥ ಹಿಜಾಬನ್ನು ಆ ಆದೇಶವನ್ನು ಹಿಂಪಡೆಯುವ ಮೂಲಕ ಮತ್ತೊಮ್ಮೆ ವಿದ್ಯಾರ್ಥಿಗಳ ಜೀವನದಲ್ಲಿ ಚೆಲ್ಲಾಟ ಆಡುವಂಥ ಕೆಲಸ, ಅದರ ಜೊತೆಗೆ ಶಿಕ್ಷಣ ಸಂಸ್ಥೆಯನ್ನು ಇವತ್ತು ಇಸ್ಲಾಮೀಕರಣ ಮಾಡಲಿಕ್ಕೆ ಹೊರಟಿದೆ. ಆದರೆ ಇವತ್ತು ಭಾಳ ದುರ್ದೈವದ ಸಂಗತಿ ಅಂದರೆ, ಯಾವುದೇ ಅಲ್ಪಸಂಖ್ಯಾತರು ಕೂಡ ಕೇಳಿಲ್ಲ ಇವರಿಗೆ ನಮ್ಮ ವಸ್ತ್ರ ಸಂಹಿತೆ ಬದಲಿ ಮಾಡಿಕೊಡ್ರಿ ಅಂತಕ್ಕಂಥ ಮಾತನ್ನು ಯಾರೂ ಕೇಳಿಲ್ಲ. ಆದರೆ ಇವತ್ತು ಕಾಂಗ್ರೆಸ್ ಪಾರ್ಟಿ ಮತ್ತೆ ಈ ವಿವಾದವನ್ನು ಮುನ್ನೆಲೆಗೆ ತರಬೇಕು, ಕಾಂಗ್ರೆಸ್ನಲ್ಲಿ ನಡೆದಿರ್ತಕ್ಕಂಥ ಆಂತರಿಕ ಘರ್ಷಣೆ ಏನಿತ್ತು ಅದನ್ನು ಮುಚ್ಚಿ ಹಾಕುವಂಥ ಪ್ರಯತ್ನವನ್ನು ಒಂದು ಕಡೆ ಮಾಡುವಂಥದ್ದಾಗ್ತಾಯಿದೆ. ಎಷ್ಟೇ ಮಾಡಿದರೂ ಕೂಡ ಇದನ್ನು ಭಾರತೀಯ ಜನತಾ ಪಾರ್ಟಿ ಇವತ್ತೇನು ನಿನ್ನೆ ಅವರು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ, ಅದಕ್ಕೆ ಸ್ಪಷ್ಟವಾಗಿ ನಾವು ವಿರೋಧವನ್ನು ವ್ಯಕ್ತಪಡಿಸ್ತೀವಿ ಮತ್ತು ಇದಕ್ಕೆ ಹೋರಾಟದ ರೂಪುರೇಷೆಗಳು ಕೂಡ ಆಗೇ ಆಗ್ತಾವೆ ಡೆಫಿನೆಟ್ಲಿ. ಇದು ಬಿಜೆಪಿ ನಾಯಕರುಗಳ ಸ್ಟೇಟ್ಮೆಂಟು. ಸರ್ಕಾರದ ನಡೆಯನ್ನು ಟೀಕಿಸ್ತೇವೆ ಅಂತ ಹೇಳ್ತಾ ಇದ್ದಾರೆ. ಈ ಹಿಂದೆ ಇದೇ ಬಿಜೆಪಿ ಆಡಳಿತದಲ್ಲಿದ್ದಾಗ ಹಿಜಾಬನ್ನು ಬ್ಯಾನ್ ಮಾಡಿತ್ತು.